ಯಾವ್ರು ಗೌಡ್ರೆ? ಆನೆಕಲ್ಲ. ಅಲ್ಲಿಂದ ಮಳೆ ಆಯ್ತಾ ಅವ್ರ ಕಡೆ? ಮಳೆ ಆಯ್ತಾ ಅವ್ರ ಕಡೆ? ಹೋದವರನ್ನು ಆನೆಕಲ್ಲ ಬಂದಿದ್ರು ಅಲ್ವಾ? ತಗೊಂಡಿಲ್ವಾ? ತಗೊಂಡಿಲ್ವಾ? ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ ಸರ್? ಇವೆರಡು 120. 120. ಎಷ್ಟು? 120? ಇಲ್ಲ ಸರ್, 95. 95 ಹೇಳ್ತೇವೆ. ಹೋರಿಕರಗಳಲ್ವಾ? ಅಲ್ಲಾಗಿಲ್ಲ. ರಘು ಪಟೇಲ್ ಬಂದಿಲ್ಲ? ಬಂದಿಲ್ಲ, ಅವ್ರದ್ದು ಬಂದಿಲ್ಲ, ತೀರೋಗಿದ್ರು. ಹೌದಾ? ತಾವು ತಿಥಿ ಇವತ್ತು. ಯಾವಾಗ ಸರ್? ಹೋದ್ವಾರ ತೀರೋಗಿದ್ರು. ಗೊತ್ತಾಗಲಿಲ್ಲ ನೋಡಿ ಸರ್. ಅದಕ್ಕೆ ಫೋನ್ ಮಾಡಿದೆ, ಅವರು ಲಿಫ್ಟ್ ಮಾಡಲಿಲ್ಲ. ಇವು ನಿಮ್ಮವ? ಬೇರೆವ? ಅವ್ರು ಬೇರೆ. ಅದಕ್ಕೆ ರಘು ಪಟೇಲ್ ಕಾಣಲಿಲ್ಲ, ಅದಕ್ಕೆ ನೋಡುವಲ್ಲ. ಇದಾನೆ ಕೆಲಸ ಮಾಡಿ ಕಡ್ತೆ ಊಟ ಪಟ್ಟ ನೋಡ್ರೆ ಏನ್ ಬೆಲೆ? ಅವು 85. 85. ಏನ್ ಹಸುಗಳ? ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ಇವೆಲ್ಲ. ಹೊರಗಿನ ಗಿರಾಕಿ ಇಲ್ಲ. 26, 27 ಈ ಅಮಾವಾಸ್ಯೆ ಕಳೆದಾದ್ಮೇಲೆ ಒಳ್ಳೆ ರಂಗೇ ಇರುತ್ತೆ ನೋಡಿ. 26, 27 ಗೌರಿ ಹಬ್ಬ ಇರ್ಬೇಕಲ್ವಾ? ಗೌರಿ ಗಣೇಶ. ಸಂತೆಗೆ ಬರ್ಬೇಕಷ್ಟೇ ಅಲ್ವಾ? ಲಾಭ ನಷ್ಟ ಅದು ಸೆಕೆಂಡರಿ. ಇನ್ನೊಬ್ರು ಸೇಮ್ ನಿಮ್ಮಂಗೆ ನಿಮ್ಮ ಅಣ್ಣಾರ ಅವರು ಇಲ್ಲಿಯವರಲ್ಲ? ಅವರೇ ನಮ್ಮ ಅಣ್ಣರೇ. ಅಲ್ಲ, ಇನ್ನೊಬ್ರು ನಿಮ್ಮಂಗೆ ಇನ್ನೊಬ್ರು ಇದಾರಲ್ಲ ಅವರು ನಮ್ಮ ದೊಡ್ಡಪ್ಪರ ಮಗ. ಸೇಮ್ ಫೇಸ್ ನಿಮ್ಮಂಗೆ ಇದೆ. ಯಾವತ್ತು ಬರ್ತಾರ ಅವರು. ಆಮೇಲೆ ಏನು ಬೆಲೆ ಕಟ್ಟಿದ್ರಿ ಇದು? ಅವು 95 ಹೇಳ್ತಾರೆ. 95. ವಿಷಾಣ ಚಿಕ್ಕಂಬ ಊಟ ಕಟ್ಟಿದ್ರೆ ನಡೀತಾವ. ನಮ್ ಕಡೆ ರಾಗಿ ಹಾಕ್ತಾರೆ. ಆಶ್ಲೇಷ ಮಳೆ ಅಲ್ವಾ? ನೆನ್ನೆ ಮುಗಿದಿರ್ಬೇಕು, ಇವತ್ತು ಮಗ್ಗೆ ಮಳೆ ಇರ್ಬೇಕು ಅಲ್ವಾ? ನಿಮ್ ಕಡೆ ಭತ್ತ ಹಾಕ್ತೀರಾ, ನಮ್ ಕಡೆ ಈ ಕಡೆ ಜಿಲ್ಲೆ ಎಲ್ಲ ರಾಗಿ ಹಾಕ್ತೀವಿ. ನಮ್ ಕಡೆ ಭತ್ತ ಕೊಬ್ಬು. ಏನ್ ತಗೊಂಡ್ಬಂದಿದ್ದೀರಾ? ಒಂದ್ ಜೊತೆ ಹೊರಿ. ಹೌದಾ? ಯಾವ್ದು? ಹೊರಿ ತಂದೆ. ಅಲ್ಲ, ಆ ಕಡೆ ಇದೆ. ಆ ಕಡೆ ಒಂದೇ ಜೊತೆನಾ? ಒಂದೇ ಜೊತೆ. ಮಳೆ ಆಯ್ತಾ ಅವ್ರ ಕಡೆ? ಮಳೆ ಎಲ್ಲ ಆಗದೆ. ನೀವಲ್ಲಿ ಭತ್ತ ಹಾಕ್ತೀರಾ? ಭತ್ತ ಹಾಕ್ತೀವಿ. ಭತ್ತ ಕಬ್ಬು. ಹೋದ್ಸಲಿ ವಿಡಿಯೋ ಹಾಕಿದ್ದು ಮಾಡಿದ್ರಲ್ಲ ಅಲ್ವಾ? ಮಾಡಿದ್ರಿ ನೀವೇ. ಮಾಡಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. 26, 24 ಕಳೀಲಿ ಅಲ್ವಾ? ಚೆನ್ನಾಗಿರುತ್ತೆ ಅಲ್ವಾ? ಮಂಜಡ ಆಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ.
ಫೋನ್ ನಂಬರ್ ಕೊಡಿ ನಿಮ್ಮ ಫೋನ್ ನಂಬರ್. ಡಬಲ್ ನೈನ್ ಇಲ್ಲಿ ಡಬಲ್ ನೈನ್ 99 00 00 62 62 40 40 88 88 ಹಾ. ಹಾಕ್ತೀನಿ. ಹಾ, ಮಂಜು ಅಂತ. ಮುಂದೆ ಹಾಕ್ತೀನಿ. ಹಾ. ಯಾಕಂದ್ರೆ ಆ ವಿಡಿಯೋ ಅಲ್ಲಿರುತ್ತದು. ಈ ಮನೇಲಿ ಒಂಟಿ ಕರ ಅದೇ ಒಂಟಿ ಕರಿಗೆ ಇದ್ರೆ ಕೊಡ್ರಿ ಹೇಳ್ತೀನಿ. ಆಯ್ತಾಯ್ತು. ಹೌದಾ? ಸರಿ ಫೋನ್ ಮಾಡ್ತಾರೆ ಬಿಡಿ. ಫೋನ್ ಮಾಡಿದಾಗ ಮಾತಾಡಿ ಅಲ್ವಾ? ಫೋನ್ ಮಾಡಿದಾಗ ಅವಾಗ ಗೊತ್ತಾಗ್ಬಿಡ್ತಾವ್ರಿ. ಗೊತ್ತಾಯ್ತು. ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ. ಮಂಜಣ್ಣ ಏನ್ ಯಜಮಾನ್ರೆ ಚೆನ್ನಾಗಿದ್ದೀರಾ? ಏನ್ ಬೆಲೆ ಕಟ್ಟಿದ್ದೀರಾ ನಿಮ್ದು? 40,000 ಹೇಳ್ತಾ ಇದ್ದೀವಿ. 40,000ನಾ? ಒಂದು 30,000 35 ಕಾಯಿ ಕಟ್ಟು. ಹೆಣ್ಗರನ ಗಂಡ್ಗರ? ಹೆಣ್ಣ? ಇದು ಅದು ಬೇರೆ ರೇಟ್ ಗೊತ್ತಿಲ್ಲ. ಸರಿ ಯಾಕೋ ಜನ ಕಡಿಮೆ ಅಲ್ವಾ? ಅದೇ ಮಂಜು ಈಗ ಮಂಜು ಅಲ್ವಾ? ಸರಿ ಏನ್ ಬೆಲೆ ಕಟ್ಟಿದ್ಯಾ? 85. ಏನ್ ಓದ್ತಾ ಇದೀಯಾ ನೀನು? 7th? 7th. ಅದೇ ಇವನು ನೋಡೋಣ ಅಂತ ಬಂದಿವ. ಯಾರು? ಉಳ್ಬೇಕಿತ್ತು. ಹೌದಾ? ನೋಡ್ಬೇಕಿತ್ತು. ಹೋದ್ ವಾರ ಬಂದಿದ್ದೀವಕ್ಕೆ. ಹೌದಾ? ಮುಗಿದಿದ್ದು ಸ್ಥಿತಾಗಿದ್ದು. ಹೌದಾ? ಏನ್ ಬೆಲೆ ಕಟ್ಟವ್ರು? ಇದು ಗೊತ್ತಾಗ್ಲಿಲ್ಲ. ಇವು 80,000 ಹೇಳ್ತಾರೆ. 80,000. 80 ಹೇಳ್ತಾರೆ. ಉಳ್ಮೆಗೆಲ್ಲ ಚೆನ್ನಾಗಿದೆ ಅಲ್ವಾ? ಅಂತ. ಹೌದೌದು. ಅವ್ರು ಬೇಸಾಯ ಮಾಡಿದ್ದಾರೆ. ಚೆನ್ನಾಗಿವ್ರಿ ಇದು. ಮಾಡ್ಬೋದು, ಉಳುಮೆ ಮಾಡ್ಬೋದು ಇದು ಅಲ್ವಾ? ಖಂಡಿತ. ಉಳುಮೆಗೆ ಗಾಡಿ ಸಣ್ಣ ಆಯ್ತವೆ. ಮಾಡಿ ಸರ್. ಹಳ್ಳಿ ಕಾರ್ ತಳಿ. ಯಜಮಾನ್ರೆ ಈಗ ತಡಿ, ವ್ಯಾಪಾರದಲ್ಲಿ ಪ್ರೀತಿ ವಿಶ್ವಾಸ ಇರಬೇಕೋ ಬೇಡವಾ? ಇರ್ಬೇಕಲ್ವಾ? ಪ್ರೀತಿನೂ ಇರ್ಬೇಕು, ವಿಶ್ವಾಸನೂ ಇರ್ಬೇಕು ಅಲ್ವಾ? ಇವೆರಡು ಪ್ರೀತಿ ವಿಶ್ವಾಸ ಇದ್ರೇನೆ ವ್ಯಾಪಾರ. ಯಾವುದೇ ವ್ಯಾಪಾರ ಅಲ್ವಾ? ಪ್ರೀತಿ ಇಲ್ಲ ಅಂದ್ರೆ, ವಿಶ್ವಾಸ ಇಲ್ಲ ಅಂದ್ರೆ ವ್ಯಾಪಾರ ಇಲ್ಲ ಅಲ್ವಾ? ಅದಕ್ಕೆ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ವ್ಯಾಪಾರ ಮಾಡ್ಬೇಕು. ಅದು ಯಾವುದೇ ವ್ಯಾಪಾರ ಆಗಿದೆ. ಯಾವ ವ್ಯಾಪಾರ ಯಾವುದೇ ವ್ಯಾಪಾರದಲ್ಲಿ ಪ್ರೀತಿ ವಿಶ್ವಾಸ ಒಂದು ನಂಬಿಕೆ. ಖಂಡಿತ. ನಂಬಿಕೆ. ಹೌದು ಸರ್, ಹೌದು. ಈಗ ಏನಾಗಿದೆ ಗೊತ್ತಾ, ನೀವು ಯಾವ್ದೋ ಒಬ್ಬೊಬ್ರಿಗೆ ಕೊಟ್ಬಿಡ್ತೀರಾ, ಅವ್ರು ತಗೊಂಡೋಗ್ಬಿಡ್ತಾರೆ, ತಗೊಂಡೋಗ್ಬಿಡ್ತಾರೆ. ಅವ್ರು ದುಡ್ಡು ಕೊಡ್ತಾರೆ ಬಿಡಿ, ಆಮೇಲೆ ಗೊತ್ತಾಗುತ್ತೆ ಅವ್ರು ಯಾರು, ಎತ್ತ, ಎಲ್ಲಿದ್ದಾರೆ, ಏನು ಅಂತಾನು ಗೊತ್ತಾಗುತ್ತೆ ಈಗ ಅಲ್ವಾ? ಆಮೇಲೆ ಜನಕ್ಕೆ ಒಳ್ಳೆ ನಾವು ಹೇಳ್ಬಿಟ್ಟು ಒಳ್ಳೆ ಎತ್ ಕೊಡ್ಬೇಕು. ಒಳ್ಳೆ ಎತ್ತ ಅಲ್ಲಿ ಒಳ್ಳೆ ಹತ್ಕೊಳ್ಳಿ ಅಲ್ಲಿ. ಹೌದೌದು, ಕೊಟ್ರೆ ಅದೇ ನಂಬಿಕೆ. ಖಂಡಿತ. ಯಾಕಂದ್ರೆ ರೈತರು ಉಳುಮೆ ಮಾಡ್ಬೇಕಲ್ವಾ? ಖಂಡಿತ ನಂಬಿಕೆ. ಈಗ ನೋಡಿ, ಈಗ ಕಡಿಗೆರೆ ರಘು ಪಟೇಲ್ ಅವ್ರು ತಗೊಂಡ್ಬರ್ತಾರೆ ಒಂದು 19 ಜೊತೆ, 40 ಜೊತೆ ತಗೊಂಡ್ಬಂದವರು. ಬೈದ ವಿಸತ್ವೆ ಇಲ್ಲ, ಬಂದಿಲ್ಲ ಈ ಸಲ. ಅದೇ ಬಂದಿಲ್ಲ ಈ ವಾರ ಅವರು. ಇಲ್ಲ, ಅವರೇನೋ ಅವರ ತಂದೆಯೇನೋ ಎಕ್ಸ್ಪೈರ್ ಆಗಿದ್ದಾರೆ ಅಂತ. ಹಂಗಾಗಿ ತಿಥಿ ಅವ್ರ ತಂದೆಯವರು ತಿಥಿ ಇದೆ. ಆಗ್ಲಿ ಸರ್, ಒಳ್ಳೇದಾಗ್ಲಿ.